ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಕ್ಕೆ ಹೇಗೆ ಕೇರ್ ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಮಲ್ಲಿಗೆ ಗಿಡವನ್ನು ಮಗು ಥರ ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದಕ್ಕೆ ಯಾವುದನ್ನು ಯಾವ ಟೈಮಿಗೆ ಕೊಡಬೇಕು ಅದೇ ಟೈಮಿಗೆ ಕೊಡಬೇಕು, ಹೆಚ್ಚು ಕಡಿಮೆ ಮಾಡಬಾರ್ದು. ಯಾಕಂತ ಹೇಳಿದರೆ ನಾವು ಹೇಗೆ ಊಟ ಮಾಡಿ ಜೀರ್ಣಿಸ್ಕೊಳ್ತೇವೆ ಹಾಗೆಯೇ ಹೆಚ್ಚು ಕಡಿಮೆ ಮಾಡಬಾರ್ದು. ಹಾಗೆ ನನಗೆ ತುಂಬ ಕಮೆಂಟ್ ಬಂದಿದೆ, ಆ ಕಮೆಂಟಿಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಮಲ್ಲಿಗೆ ಗಿಡಕ್ಕೆ ನೀವು ಹೇಳಿದ್ದೀರಿ ಒಬ್ಬರು, ನನ್ನ ಮಲ್ಲಿಗೆ ಗಿಡ ಹೋದ ವರ್ಷ ಜೀವಾಮೃತ ಕೊಟ್ಟಿದ್ದೆ ನಾನು, ಈ ವರ್ಷ ನಾನು ಸುಫಲ ಹಾಕಿದೆ ಅಂತ. ಖಂಡಿತವಾಗಿಯೂ ನೀವು ತಪ್ಪು ಮಾಡಿದ್ದೀರಿ. ಜೀವಾಮೃತದ ಜೊತೆಯಲ್ಲಿ ನಿಮ್ಮ ಮಲ್ಲಿಗೆ ಗಿಡ ಸ್ವಲ್ಪ ಕುಗ್ಗಿ ಬಂದಿದೆ ಅಂತ ಹೇಳಿದರೆ, ಅಂದರೆ ನಿಮಗೆ ಇಳುವರಿ ಕಡಿಮೆ ಬಂದಿದೆ ಅಂತ ಹೇಳಿದರೆ, ಜೀವಾಮೃತದ ಜೊತೆಯಲ್ಲಿ ನೀವು ಸುಫಲವನ್ನು ಕೊಡಬೇಕಿತ್ತು. ನೀವು ಖಾಲಿ ಸುಫಲವನ್ನು ಕೊಟ್ಟಾಗ ಅದು ಅದಕ್ಕೆ ತಗೊಳ್ಳಿಕ್ಕೆ 1 ಇಯರ್ ತಗೊಳ್ತದೆ. ಹಾಗಾಗಿ ಖಾಲಿ ಸುಫಲದಿಂದ ನಿಮ್ಮ ಮಲ್ಲಿಗೆ ಗಿಡ ಒಳ್ಳೆಯದಾಗ್ತದೆ. ಜೀವಾಮೃತ ಕೊಡಲೇಬೇಕು ನೀವು. ನಾನು ಜೀವಾಮೃತ ಅಲ್ಲ, ನಾನು ಜೀವಾಮೃತನೇ ಮಾಡೋದಿಲ್ಲ. ನಾನು ಹಿಂಡಿಯನ್ನು ನೆನೆಸಿಟ್ಟು ಅದರದ್ದು ನೀರನ್ನು ಕೊಡ್ತೇನೆ, ಹಿಂಡಿ ಮತ್ತು ಸೆಗಣಿದು ನೀರನ್ನು ಕೊಡ್ತೇನೆ. ನನಗೆ ಹೋದಷ್ಟ ನಾನು ಹಿಂಡಿ ನೀರು ಮಾತ್ರ ಕೊಟ್ಟಿದ್ದೆ, ಸೆಗಣಿ ನೀರು ಹಾಕಿರಲಿಲ್ಲ. ಇವಾಗ ನಾನು ಈ ವರ್ಷ ಎರಡನ್ನೂ ಮಿಕ್ಸ್ ಮಾಡಿದ್ದೇನೆ. ನನ್ನ ಮಲ್ಲಿಗೆ ಗಿಡ ತುಂಬ ಒಳ್ಳೆಯದಾಗಿ ಬಂದಿದೆ. ಲಾಸ್ಟ್ ಇಯರ್ ನನಗೆ ತುಂಬ ಒಳ್ಳೆಯದಿತ್ತು, ಹೋದಷ್ಟ ನನ್ನ ಗಿಡ ಚೆನ್ನಾಗಿರಲಿಲ್ಲ. ಈ ವರ್ಷ ಚೆಂದ ಬಂದಿದೆ ಗಿಡಗಳೆಲ್ಲವ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ನಾನು ಸುಫಲ ಯಾಕೆ ಕೊಡಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ತುಂಬ ಕೆಂಪಾಗಿರುತ್ತೆ, ಏನೇ ಹಾಕಿದರೂ ಚಿಗುರುವುದಿಲ್ಲ. ಅಂಥ ಗಿಡಕ್ಕೆ ಸುಫಲವನ್ನು ಹಾಕಿ ಅಂತ ಹೇಳ್ತಿದ್ದೇನೆ. ಮತ್ತು ನಿಮಗೆ ಹೂ ಜಾಸ್ತಿ ಬೇಕು, ನನಗೆ ಅದರ ಆಯುಷ್ಯ ಕಡಿಮೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ನೀವು ಸುಫಲ ಕೊಡ್ಬೋದು. ಆದರೆ 15 ಡೇಗಿಂತ ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಸುಫಲವನ್ನು ಕೊಡಬಾರ್ದು. ಆದರೆ ಒಂದು ಗಿಡಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಯಾಕಂತ ಹೇಳಿದರೆ ಗಿಡಗಳು ಸುಟ್ಟು ಹೋಗುತ್ತೆ. ಇದನ್ನು ಹಾಕುವ ಮೆಥಡ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ನಾನೀಗ ಹಾಕ್ತಾ ಇಲ್ಲ, ಹಾಕೋದಾಗಿದ್ದರೆ ನಾನು ನಿಮಗೆ ಇದನ್ನು ಹಾಕಿ ತೋರಿಸ್ತಿದ್ದೆ. ನನಗೆ ಕಂಟಿನ್ಯೂ ಆಗಿ ನಾನು ಇದನ್ನು ಹಾಕೋದಿಲ್ಲ, ಯಾಕಂದರೆ ಗಿಡಗಳ ಹಾಳಾಗ್ತದೆ. ನಾವು ಹಾಕುವಾಗ ಬೇರಿಗೆ ತಾಕಬಾರ್ದು, ಒಂದು ನೀರು ಮಾಡಿ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಬೇರಿನ ದೂರದಿಂದ ನಾವು ಸುಫಲವನ್ನು ಹಾಕಿದಾಗ ಅದು ನಿಧಾನವಾಗಿ ಅದು ಎಳ್ಕೊಳ್ತದೆ ಬೇರಿಗೆ. ನಾನು DAP ಅಂತ ಹೇಳಿದೆ, DAP ಹಾಕಿದರೆ 6 ತಿಂಗಳ ಮೊದಲೇ ಹಾಕಬಾರ್ದು ಬೇರೆ ಯಾವುದನ್ನು. ಸುಫಲವನ್ನು ಹಾಕಿದರೆ 15 ಡೇಸ್ಗೊಮ್ಮೆ ಹಾಕ್ಬೋದು, ಆದರೆ 15 ಡೇಸಿಂದ 20 ಡೇಸ್, ಆದರೆ ಜಾಸ್ತಿ ಹಾಕಬಾರ್ದು. ಬೇರುಗಳಿಂದ ಹಿಡಿದು ಕುಡಿವರೆಗೂ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಹೀಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ಹಾಕಿದಾಗೆ ಗಿಡ ಸುಟ್ಟು ಹೋಗುತ್ತೆ, ಈ ಬೇರು ಸುಟ್ಟಾಗ ಮೇಲ್ವರೆಗೂ ಒಣ್ಕೊಂಡು ಬರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅರ್ಥ ಆಯಿತು ಅಂತ ಅನಿಸ್ತದೆ ನನಗೆ. ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನೀವು ದಯವಿಟ್ಟು ಇನ್ನೊಮ್ಮೆ ಕಮೆಂಟ್ ಮಾಡಿ, ನಾಳೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತು ಇನ್ನೊಬ್ಬರು ನನಗೆ ಬಾಳೆಹಣ್ಣಿನ ಫರ್ಟಿಲೈಸರನ್ನು ಕೊಟ್ಟಿದ್ದೇನೆ, ಬೇರೆ ಸ್ಪ್ರೇ ಮಾಡ್ಬೋದಾ ಅಂತ ಕೇಳಿದ್ರಿ. ನೀವು ಇದನ್ನು ಕೊಡುವ ಮೊದಲು ಇದರ ಜೊತೆಯಲ್ಲಿ ಕಹಿಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿದ್ರೂ ಒಳ್ಳೆಯದಿತ್ತು. ಇಲ್ಲ ಅಂದರೆ ನಿಮಗೆ ಯಾವುದಾದ್ರು ಕೀಟದ ಪ್ರಾಬ್ಲಮ್ ಇದ್ದರೆ ನೀವು ದಯವಿಟ್ಟು ಅದಕ್ಕೆ ಕಹಿಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿ, ತೊಂದರೆ ಇಲ್ಲ. ಬೇರೆ ಏನೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಬೇರೆ ನಾವು ಹೂವಾಗಲಿಕ್ಕೆಲ್ಲ ಬೇರೆ ಸ್ಪ್ರೇ ಮಾಡಿದಾಗ ನಮ್ಮ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ನೋಡಿ, ನಮ್ಮ ಗಿಡಗಳು ತುಂಬ ಚಿಕ್ಕದಾಗಿ ಬರ್ತದೆ. ನನಗೆ ತುಂಬ ಜನ ಹೇಳಿದರು ನಮ್ಮದು ಇಳುವರಿ ಕಡಿಮೆ ಬಂದಿದೆ ಅಂತೇಳಿ. ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಇದೆ, ನಮ್ಮದು ಗಿಡ ಸತ್ತೋಯ್ತು, ನೂರಾರು ಕಾರಣ ಹೇಳಿದರು. ಹಾಗೆ ಇರುವಾಗ ನಮ್ಮ ಫಸಲು ಕಡಿಮೆ ಬರ್ತದೆ, ನಮ್ಮ ಇಳುವರಿ ಕಡಿಮೆ ಬರ್ತದೆ. ಯಾಕಂತ ಹೇಳಿದರೆ 2 ವರ್ಷದಿಂದ ಮಳೆದು ಸ್ವಲ್ಪ ಹವಾಮಾನ ಮುನ್ಸೂಚನೆ ಸ್ವಲ್ಪ ಸರಿ ಇಲ್ಲ. ಹೇಗೇಗೋ ಮಳೆ ಬರ್ತಾ ಇದೆ, ಹೇಗೇಗೋ ಮೋಡ ಬರ್ತಾ ಇದೆ. ಹಾಗಾಗಿ ನಮ್ಮ ಗಿಡಗಳಿಗೂ ಸಹ ಅದು ಎಫೆಕ್ಟ್ ಆಗುತ್ತೆ. ನಮಗೆ ಹೇಗೆ ಮೋಡವೆಲ್ಲ ಬಂದಾಗ, ಮಳೆಗಾಲ ಬಂದಾಗ ಜ್ವರ ಶೀತ ಬರುತ್ತೆ, ಹಾಗೆ ಗಿಡಗಳಿಗೂ ಕೂಡ ಬರುತ್ತೆ. ಅದು ನಮಗೆ ಕಾಣೋದಿಲ್ಲ ಅಷ್ಟೇ. ನೋಡಿ, ಯಾರ ಇಳುವರಿ ಕಡಿಮೆ ಬಂದಿದೆ ಆ ಗಿಡವನ್ನು ಚೆಕ್ ಮಾಡಿ, ಈ ಥರ ಒಂದು ಕಟ್ ಮಾಡಿ ಒಂದು ಬುಡಕ್ಕೆ ಹಿಂಡಿದು ಫರ್ಟಿಲೈಸರನ್ನು ಕೊಡಿ, ಹಿಂಡಿ ಮತ್ತು ಸೆಗಣಿದು ಫರ್ಟಿಲೈಸರನ್ನು ಕೊಡಿ. ನಿಮಗೆ ಜೀವಾಮೃತ ಮಾಡದಿದ್ರೂ ಪರವಾಗಿಲ್ಲ, ಹಿಂಡಿ ಮತ್ತು ಸೆಗಣಿ ನೀರನ್ನು ಕೊಟ್ಟಾಗ ಒಳ್ಳೆಯದಾಗತ್ತೆ. ಸೆಗಣಿ ಇಲ್ಲ ಅಂದರೆ ಪರವಾಗಿಲ್ಲ, 2 ರೀತಿಯ ಹಿಂಡಿಯನ್ನು ನೆನೆಸಿ ಅದಕ್ಕೆ ನಾನು ಬೆಲ್ಲ ಎಲ್ಲ ಹಾಕೋದಿಲ್ಲ, ಬೆಲ್ಲ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ 1 ವೀಕ್ ಇಟ್ಟು ಅದನ್ನು ಚೆಂದ ತಿರುಗಿಸ್ಬಿಟ್ಟು ಅದರ ನಂತರ ಅದರ ನೀರನ್ನು ಕೊಡಬೇಕು. ಅದರದ್ದು ಗಸಿಯನ್ನು ಹಾಕಬಾರ್ದು, ನೀರನ್ನು ಇದರ ಬುಡಕ್ಕೆ ಕೊಡಬೇಕು. ಈ ಥರ ಇದ್ದಾಗ ಈ ಥರವನ್ನು ಕಟ್ ಮಾಡಬೇಕು. ನನ್ನ ಗಿಡಗಳಿಗೆ ಸಹ ಉಂಟು, ನನಗೆ ಎಲ್ಲ ಸಹ ಅದನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಒಂದೊಂದು ಪೆಂಡಿಂಗ್ ಆಗ್ತದೆ. 1-2-3 ಗಿಡ ಉಂಟು, ನನ್ನದು ಸಹ ಹೂವು ಆಗ್ತಾಯಿಲ್ಲ, ನೋಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಾನು ಯಾವಾಗಲೂ ಹೂವು ಆಗೋದನ್ನೇ ನಾನು ಕೇರ್ ಮಾಡ್ತೇನೆ, ಹೂವು ಆಗದಿದ್ದದನ್ನು ಹಾಗೆ ಬಿಟ್ಟುಬಿಡ್ತೇನೆ. ಹಾಗಾಗಿ ನೋಡಿ, ನಾನು ಈ ಥರ ಒಂದು ಕಟ್ ಮಾಡ್ತಾ ಇದ್ದೇನೆ ನೋಡಿ.
ಹಳೆಯ ಕೆಲ್ಲುಗಳನ್ನು ನಾನು ಕಟ್ ಮಾಡ್ತಿದ್ದೇನೆ. ನಿಮಗೆ ಕಾಣಿಸ್ತದೆ ಈ ಥರ ಗಿಡದಲ್ಲಿ ಪಾಚಿ ಬಂದಾಗ ಇಳುವರಿ ಕಡಿಮೆ ಬರ್ತದೆ. ಡೇ ಬೈ ಡೇ ಈ ಇಳುವರಿ ಕಡಿಮೆ ಬರ್ತದೆ, ವರ್ಷಕ್ಕೂ ಕಡಿಮೆ ಬರುತ್ತೆ. ನೋಡಿ ಪಾಚಿ ಕಾಣಿಸ್ತದಲ್ಲ ನನ್ನ ಗಿಡದಲ್ಲಿ. ಇದಕ್ಕೆ ಕಾರಣ ಇದು ಪಾಚಿ, ಇದರಲ್ಲಿ ಫಸಲು ಬರಲಿಲ್ಲ ಅನ್ನೋಕ್ಕೆ ಕಾರಣ ಇದರದ್ದು ಪಾಚಿಯೇ. ಹಾಗಾಗಿ ಇದಕ್ಕೆ ಸಹ ಮದ್ದು ಸಿಗ್ತದೆ, ನೀವು ಕೇಳಿ ನೋಡ್ಬೋದು. ಎಷ್ಟಿದೆ ಅಂತ ಗೊತ್ತಿಲ್ಲ, ನಾನು ಹಾಕೋದಿಲ್ಲ, ನನಗೆ ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇದಕ್ಕೆ ಹಾಕಲಿಲ್ಲ. ಇದಕ್ಕೆ ಸಹ ಮದ್ದು ಸಿಗ್ತದೆ, ನೀವು ನೋಡಿ ತಗೊಂಡು ಬರ್ಬೋದು, ಕೇಳ್ಬೋದು. ತುಂಬ ಗಿಡಗಳಿಗೆ ಈ ಥರ ಆದಾಗ ನೀವು ಕೇಳಿ ಬರ್ಬೋದು. ಪಾಚಿ ಕಟ್ಟಿದಾಗ ಅದು ಯಾವುದೇ ರೀತಿಯ ಹೂಗಳನ್ನು ಕೊಡೋದಿಲ್ಲ. ಒಂದು ನೀವು ಫ್ರೆಝರ್ ಪೈಪ್ ಇದ್ದರೆ ನೀವು ಅದರಲ್ಲಿ ನೀರು ಕೊಟ್ಟಾಗ ಅದು ಪಾಚಿ ಕಿತ್ತು ಹೋಗ್ಬೋದು. ಗೆಲ್ಲುಗಳಲ್ಲಿದ್ದಾಗ ಅಡ್ಡದಿಂದ ಕೊಡಬೇಕು, ಆವಾಗ ನೋಡಬೇಕು ಏನಾಗ್ತದೆ ಅಂತ. ನೋಡಿ ನನ್ನ ಮಲ್ಲಿಗೆ ಗಿಡ ಇದು ತುಂಬ ದೊಡ್ಡದಿತ್ತು ಹೋದ ವರ್ಷ. ಮಳೆಗಾಲದಲ್ಲಿ ನೀರು ನಿಂತು ಗೆಲ್ಲುಗಳೆಲ್ಲ ಒಣಗಿ ಈ ಥರ ಆಗಿದೆ. ಈ ವರ್ಷ ಇದು ರೆಡಿ ಮಾಡುವಾಗ ಮಳೆಗಾಲ ಬರ್ತದೆ, ಮಳೆಗಾಲ ಬಂದಾಗ ಪುನಃ ಹಾಗಾಗ್ತದೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ನೀರು ಜಾಸ್ತಿ ನಿಲ್ಲದ ಹಾಗೆ ನಾವು ನೋಡಿಕೊಳ್ಬೇಕು. ಹಾಗಾಗಿ ನಿಮಗೆ ಮಲ್ಲಿಗೆ ಗಿಡವನ್ನು ಹೇಗೆ ನೀವು ಮಳೆಗಾಲದಲ್ಲಿ ನೋಡ್ಕೊಳ್ತೀರಿ, ಬೇಸಿಗೆಯಲ್ಲಿ ಅಷ್ಟು ಚೆಂದ ನಿಮಗೆ ಹೂ ಸಿಗ್ತದೆ. ಹಾಗಾಗಿ ನಿಮಗೆ ಹೇಳ್ತೇನೆ. ನೋಡಿ ಇದು ಫುಲ್ಲು ಕೆಂಪಾಗಿತ್ತು, ಈ ಗಿಡ ಫುಲ್ಲು ಕೆಂಪಾಗಿತ್ತು. ನಾನು ಒಂದು ಟೈಮ್ ಮಾತ್ರ ಇದಕ್ಕೆ ಸುಫಲ ಹಾಕಿದ್ದೇನೆ, ಮತ್ತೆ ಹಾಕಲಿಲ್ಲ. ಮತ್ತು ಜೀವಾಮೃತನೇ ಕೊಟ್ಟಿದ್ದು, ಜೀವಾಮೃತ ಅಲ್ಲ, ಹಿಂಡಿ ನೀರನ್ನೇ ಕೊಟ್ಟಿದ್ದು. ಅದು ಒಂದು 2 ಟೈಮ್ಸ್ ಅಷ್ಟೇ ಕೊಟ್ಟಿದ್ದೇನೆ. ಒಳ್ಳೆಯದಾಗಿ ಚಿಗುರು ಬಂದಿದೆ. ಜಾಸ್ತಿ ಸುಫಲವನ್ನು ಹಾಕಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಬ್ಬರು ಹೇಳಿದ್ರಿ ನನಗೆ 3 ಚೆಂಡು ಹೂ ಸಿಗ್ತದೆ ಅಂತ. ತುಂಬ ಧನ್ಯವಾದ ಹೇಳ್ತೇನೆ ನಿಮಗೆ. ತುಂಬ ಆಲ್ ದ ಬೆಸ್ಟ್ ಹೇಳ್ತೇನೆ. ನಿಮಗೆ ಇನ್ನೂ 3 ಚೆಂಡು ಸಿಗಲಿ ಅಂತ ಹೇಳ್ತೇನೆ. ಒಳ್ಳೆಯದಾಗಿ ಹೂ ಬರಲಿ. ಯಾಕಂತ ಹೇಳಿದರೆ ಎಲ್ಲರಿಗೂ ಸಹ ಹಾಗೆಯೇ, ಎಷ್ಟು ಹೂವಿರುತ್ತೆ, ರೇಟ್ ಇರುವಾಗ ಹೂ ಇರಬೇಕಂತ ಆಸೆ ಇರುತ್ತೆ. ರೇಟ್ ಇಲ್ಲದಿದ್ದಾಗ ಹೂವಿದ್ರೆ ಅಷ್ಟಕ್ಕಷ್ಟೇ, ನಮಗೆ ಕಟ್ಟುವಾಗಲೇ ಸಾಕಾಗಿರುತ್ತೆ ಅದರದ್ದು ಮಾಡೋದು ಎಷ್ಟು ಕಷ್ಟ ಅಂತ. ಮಾಡಿದವರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೆ ಸಹ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಇನ್ನೂ ಚೆನ್ನಾಗಿ ನಿಮ್ಮದು ಫಸಲು ಬರಲಿ, ನಿಮ್ಮದು ಇನ್ನೂ ಇನ್ಕ್ರೀಸ್ ಆಗಲಿ, ಹೂಗಳು ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಯಾರು ಇನ್ನೂ ಕಮೆಂಟ್ ಮಾಡಿದ್ದೀರಿ ನನಗೆ ನೆನಪಿಲ್ಲ. ಯಾರು ನಿಮಗೆ ಮಿಸ್ ಆಯಿತು, ಇನ್ನೂ ವೀಡಿಯೋ ಬೇಕಂತ ಅನಿಸ್ತದೆ ನನಗೆ, ದಯವಿಟ್ಟು ಇನ್ನೊಮ್ಮೆ ಕಮೆಂಟ್ ಹಾಕಿ ಅಂತ ಹೇಳ್ತೇನೆ. ನಾಳೆ ವೀಡಿಯೋ ಮಾಡ್ತೇನೆ. ಹಾಗೆ ನನ್ನ ವೀಡಿಯೋವನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಿ ನನಗೆ ಇನ್ನೊಮ್ಮೆ ಕೇಳ್ಕೊಳ್ತೇನೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಥೇಳಿ. ನಿಮ್ಮ ಸಹಕಾರ ನನಗೆ ಚಿರಋಣಿ, ನಾನು ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಇಷ್ಟೇ. ಥ್ಯಾಂಕ್ ಯು. ಬಾಯ್.